ವೀಕ್ಷಕ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ನಾನು ಸಂಗಯ್ಯಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಎದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ, ಕೆಟ್ಟ ಬೊಜ್ಜು, ಬ್ಯಾಡ್ ಕೊಲೆಸ್ಟ್ರಾಲ್ ಅದು ಕಡಿಮೆ ಆಗ್ಬೇಕಪ್ಪ ಅಂದ್ರೆ ಇದನ್ನು ಮಾಡಿರಿ. ಎಷ್ಟು ದಿನ ಮಾಡ್ಬೇಕಂದ್ರೆ 42 ದಿನ ಮಾಡಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಸೇವನೆ ಮಾಡಬೇಕು. ಅದ್ಭುತವಾದಂಥ ಒಂದು ಔಷಧ ಹೇಳ್ತೀನಿ ನಾನು. ಅದ್ಭುತವಾದ ಔಷಧ ಮಾಹಿತಿ ಹೇಳ್ತೀನಿ ನೀವು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಹುರುಪು ತುಂಬಬೇಕಂತೇಳಿ ನಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧೆಲ್ಲ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನಿಲ್ಲ, ಒಂದು ಕಪ್ ಟೀ ಕುಡಿತೀರ ನೀವು, ಆ ಕಪ್ಪಿದೆ ಅರ್ಧ ಕಪ್ ತೊಗೊಳ್ರಿ ಸಾಕು. ಅರ್ಧ ಕಪ್ಪು ಮೂಲಂಗಿ ಜ್ಯೂಸ್ ಮಾಡಬೇಕು. ಮೂಲಂಗಿ ಗಡ್ಡೆ ಇರ್ತೈತಲ್ಲ, ಮೂಲಂಗಿ ಗಡ್ಡೆ ಇರ್ತೈತಿ ನೋಡಿರಿ, ಅದನ್ನು ಸ್ಲೈಸ್ ಮಾಡಬೇಕು, ಸಣ್ಣಗೆ ಹೆಚ್ಚಬೇಕು. ಅದರದ್ದು ಮಿಕ್ಸಿಗೆ ಹಾಕಿ ಇದನ್ನು ಮಾಡಿ ಮತ್ತು ಹಿಂಡ್ಕೊಂಡ್ರೆ ಅದನ್ನು ಅದರ ರಸ ಬೀಳ್ತೈತಿ. ಅದನ್ನು ಬಟ್ಟೆಗೆ ಹಾಕಿ ಬಟ್ಟೆ ಒಳಗೆ ಹಾಕಿ ಹಿಂಗೆ ಹಿಂಡಿದ್ರೆ ರಸ ಬೀಳ್ತೈತಿ. ಅದು ಆ ರಸ ಅರ್ಧ ಕಪ್ಪ. ಅದಕ್ಕೆ 2 ಚಮಚೆ ನಿಂಬೆ ಹಣ್ಣಿನ ಜ್ಯೂಸ್ ಅಥವಾ ಒಂದು ಲಿಂಬೆ ಹಣ್ಣು ಹಾಕೋರಿ. ಒಂದು ಲಿಂಬೆ ಹಣ್ಣು ಅದು ಜ್ಯೂಸ್ ಆಗ್ತಾ 2 ಚಮಚೆ ಆಗತ್ತೆ ಅಂತ ನನ್ನ ಅಂದಾಜು ಹೇಳ್ತೀನಿ. ಇಲ್ಲಾಂದ್ರೆ ನೀವು 2 ಚಮಚೆ ಮೆಜರ್ಮೆಂಟ್ ಮಾಡಿ ಕುಡಿಯೋರಿದ್ದು ಮೆಜರ್ಮೆಂಟ್ ಮಾಡಿ ಕುಡೀರಿ. 2 ಚಮಚೆ. ಇದನ್ನು ಎಷ್ಟು ದಿನ ಕುಡಿಬೇಕು ಅಂದ್ರೆ 42 ದಿನ ಕುಡಿಬೇಕು. ಅಂದ್ರೆ ಈ ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಾರಲ್ಲ, ಅದು ಕಡಿಮೆ ಆಗುತ್ತೆ. ಏನು ಒಂದು ಮಂಡಲದಿಂದ 1.5 ಮಂಡಲ, ಅದು 42 ದಿನ ಅಂದರೆ ಒಂದು ಮಂಡಲ. ಆ ಥರ 42, 21, 63 ದಿನ ಕುಡಿದ್ರಪ್ಪ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗುತ್ತೆ. ಅದ್ಭುತವಾದ ಬೊಜ್ಜು, ಬ್ಯಾಡ್ ಅಂತ ಅಂತಾರಲ್ಲ, ತಪ್ಪೊಜ್ಜು ಹೋಗುತ್ತೆ. ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡ್ತಿರ್ಸಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸಿ. ಯಾಕಂದರೆ ಯಾವ ಥರದ ಸೈಡ್ ಎಫೆಕ್ಟ್ ಇಲ್ಲ. ಮೂಲಂಗಿ ತಿಂತೀನಿ ನೀವು, ನಿಂಬೆಹಣ್ಣು ತಿಂತೀರಿ, ನಿಂಬೆಹಣ್ಣಿನ ರಸ ಹೇಳಿನಿ, ಮೂಲಂಗಿ ಹೇಳಿನಿ, ಹೌದಲ್ಲ? ಅಗ್ರಿ ಅದ್ಭುತವಾದಂಥದ್ದು ಐತಿ. ಏನು ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡ್ಯಾರ ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಎಲ್ಲ ಕಳಿಸ್ರಿ. ಯಾಕಂದ್ರೆ ಫೋನ್ ಮಾಡಿದ್ರಿ ಹಿಂಗೆ ಅಂದ್ಕೊಂಡು ನಾನು ಸಿಗ್ಲಿಕ್ಕಂದ್ರೂ ನೀವು ಬೇಜಾರು ಮಾಡ್ಕೊತೀರಿ. ಅದಕ್ಕೆ ಫೋನ್ ಎತ್ತಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತೀವಿ. ಯಾಕಂದ್ರೆ ನಾನು ಬೇರೆ ಯಾವುದೋ ಕೆಲಸದಾಗಿರ್ತೀನಿ. ನಾನು ಇದು ಒಂದೇ ಕೆಲಸ ಇಲ್ಲ, ಬೇರೆ ಅದು ಇದು ಆಶ್ರಮದ್ದು ಕೆಲಸ ಐತೆ. ಅದನ್ನು ಮಾಡ್ತಾ ಇರುತ್ತೆ. ಏನ್ರಿ, ಬೇರೆ ನಿಮ್ಮಂಗೆ ಪೇಷೆಂಟ್ಗಳು ಬಂದಿರ್ತಾರೆ, ಅವ್ರು ನೋಡ್ಬೇಕು ನಾನು. ಅದಕ್ಕೆ ನಾವು ವಾಯ್ಸ್ ಮೆಸೇಜ್ ಕಳಿಸ್ರಿ ಅಥವಾ ಕಾಮೆಂಟ್ ಮಾಡಿ ತಿಳಿಸ್ರಿ ಅಂಥೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆಯ ಆಶ್ರಮ ಅಲ್ಲವಯ್ಯ, ಬಳಕೆಯ ಆಶ್ರಮ. ಮತ್ತಿಂಥದ ಮಾಹಿತಿ ತೊಗೊಂಡು ಭೇಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.